ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ಕಾನೂನು. ಬಂದಿಖಾನೆ ಇಲಾಖೆ ಕಾನೂನು ಗಾಳಿಗೆ ತೂರ್ತಿದ್ದಾರ. ದರ್ಶನ್ ಕುಟುಂಬಕ್ಕೆ ಪೊಲೀಸರಿಂದ ರಾಜಾತಿಥ್ಯಾನ. ಈ ಪ್ರಶ್ನೆ ಈಗ ಹಲವು ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಮೂಡ್ತಾ ಇರುವಂತದ್ದು. ಸಾಮಾನ್ಯರಿಗೆ ಆದ್ರೆ ಒಂದು ಕಾನೂನು, ಸೆಲೆಬ್ರಿಟಿಗಳಿಗಾದ್ರೆ ಮತ್ತೊಂದು ಕಾನೂನು. ಅವರಿಗೆ ಯಾವುದೇ ರೀತಿಯಾದಂತಹ ಕಾನೂನು ಅಪ್ಲೈ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಬಂದಿಖಾನೆ ಇಲಾಖೆನೂ ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆಯಾ? ಜೈಲಿನಿಂದ 100 ಮೀಟರ್ ಅಂತರದಲ್ಲೇ ಬ್ಯಾರಿಕೇಡ್ಗಳನ್ನ ಹಾಕಬೇಕು. ಒಳಗೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಆದ್ರೆ ದರ್ಶನ್ ಫ್ಯಾಮಿಲಿಯ ವಾಹನ ಡೈರೆಕ್ಟ್ ಎಂಟ್ರಿ ಆಗುತ್ತೆ. ಹೇಗೆ? ನಟ ದರ್ಶನ್ ಪತ್ನಿ, ಮಗ, ತಾಯಿ, ತಮ್ಮ ಜೈಲಿಗೆ ಭೇಟಿ ಕೊಡ್ತಾರೆ. 10 ಗಂಟೆಯ ಸುಮಾರಿಗೆ ಜೈಲಿಗೆ ಭೇಟಿ ಕೊಟ್ಟಿದೆ ಕುಟುಂಬ. ದರ್ಶನ್ಗೆ ಆತ್ಮಸ್ಥೈರ್ಯ ತುಂಬುತ್ತಾ ಇದೆ ಕುಟುಂಬ. ಪ್ರಶ್ನೆ ಇದಲ್ಲ. ಈಗಾಗಲೇ 10 ದಿನಗಳ ಬಳಿಕ ಮಗನನ್ನ ನೋಡೋದಕ್ಕೆ ಬಂದಿದ್ದಾರೆ ತಾಯಿ. ಆದ್ರೆ ಅಲ್ಲಿ ಏನು ಆಗ್ತಾ ಇದೆ? ವಾಹನಗಳು ಅಂದ್ರೆ ಖಾಸಗಿ ವಾಹನಗಳು ಎಂಟ್ರಿ ಒಳಗಡೆ ಇಲ್ಲ. ಮೊನ್ನೆ ಕೂಡ ಒಬ್ಬ ಲಾಯರ್ ಅಲ್ಲಿ ಯಾವ ರೀತಿಯಾಗಿ ಅಡ್ವೊಕೇಟ್ ಜಗಳ ಮಾಡಿದ್ರು ಅನ್ನೋದನ್ನ ಕೂಡ ನಾವು ತೋರಿಸಿದ್ವಿ. ಆದ್ರೆ ಈಗ ಎಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಖಾಸಗಿ ವಾಹನಗಳನ್ನ ಕೂಡ ಡೈರೆಕ್ಟ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಆದ್ರೆ ಎಲ್ರಿಗೂ ಇದೆಯಾ ಈ ಪ್ರಶ್ನೆಗೆ? ಇದಕ್ಕೆ ಉತ್ತರ ಇದೆಯಾ ಅಂತ ಹೇಳಿದ್ರೆ, ಅಂತಹ ಒಂದು ಯಾವುದೇ ರೀತಿಯಂತಹ ಅವಕಾಶ ಬೇರೆಯವರಿಗೆ ಕೊಡ್ತಾ ಇಲ್ಲ. ಆದ್ರೆ ದರ್ಶನ್ ಫ್ಯಾಮಿಲಿಯ ವಾಹನವನ್ನ ಡೈರೆಕ್ಟ್ ಆಗಿ ಆ ಒಂದು ಏನು ಜೈಲ್ ಇದೆಯಲ್ಲ ಅಲ್ಲಿಯ ಒಳಗಡೆನೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. 10 ಗಂಟೆಯ ಸುಮಾರಿಗೆ ಜೈಲಿಗೆ ಭೇಟಿ ಕೊಟ್ಟಿದೆ ಕುಟುಂಬ. ಒಳಗೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಆದ್ರೆ ಹೇಗ್ ಬಿಟ್ರು? ಖಾಸಗಿ ವಾಹನಗಳನ್ನ ಒಳಗಡೆ ಯಾವ ರೀತಿಯಾಗಿ ಬಿಟ್ರು? ಹಾಗಾದ್ರೆ ಇಲ್ಲಿ ಇಲಾಖೆ ಏನ್ ಮಾಡ್ತಾ ಇದೆ? ಬಂದಿಖಾನೆ ಇಲಾಖೆ ಕಾನೂನನ್ನ ಗಾಳಿಗೆ ತೂರ್ತಾ ಇದೆಯಾ? ಜನಸಾಮಾನ್ಯರಿಗಾದ್ರೆ ಈ ರೀತಿಯಾಗಿ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಾವು ಗಮನಿಸ್ತಾ ಇದ್ವಿ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅನೇಕರು ಬರ್ತಿದ್ದಾರೆ. ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಸಿಗ್ತಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಹಾಗಾದ್ರೆ ಬಂದಿಖಾನೆ ಇಲಾಖೆ ಇಲ್ಲಿ ಯಾವ ರೀತಿಯಾದಂತಹ ಕಾನೂನನ್ನ ಪಾಲಿಸುವ ಕೆಲಸ ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಕಾರಣ ಖಾಸಗಿ ವಾಹನ ಕೂಡ ಡೈರೆಕ್ಟ್ ಆಗಿ ಒಳಗಡೆಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ರಿಗೂ ಈ ನ್ಯಾಯವನ್ನ ಅಥವಾ ಎಲ್ರಿಗೂ ಈ ಒಂದು ಕಾನೂನನ್ನ ಅವರು ಪಾಲನೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಬೇಕಾಗತ್ತೆ. ಪ್ರಮುಖವಾಗಿ ಕಾರಾಗೃಹ ಇಲಾಖೆ ರೂಲ್ಸ್ ಪ್ರಕಾರವಾಗಿ 6 ಮಂದಿಗೆ ಅವಕಾಶ ಇರುತ್ತೆ. ಅವರ ಯಾವುದೇ ಒಬ್ಬ ಆರೋಪಿಯನ್ನ ಭೇಟಿ ಮಾಡಿ ವಿಚಾರಣಾ ದಿನ ಕೈದಿರುವಂತಹ ಸಂದರ್ಭದಲ್ಲಿ ಅವರಿಗೆ 45 ನಿಮಿಷಗಳ ಕಾಲ ಅವರನ್ನ ಹೋಗಿ ಭೇಟಿ ಮಾಡೋದಕ್ಕೆ. ಆದ್ರೆ ಇಲ್ಲಿ ಭೇಟಿ ಮಾಡೋದು ಮತ್ತೆ ಚರ್ಚೆ ಮಾಡುವಂತದ್ದು ವಿಚಾರ ಅದಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ನಡೆಸ್ಕೊಳ್ತಾ ಇರುವಂತಹ ಅವರ ನಡವಳಿಕೆ ಏನಿದೆ, ಈ ಮೂಲಕವಾಗಿ ಸಾಕಷ್ಟು ಒಂದು ಅನುಮಾನ ಉಂಟು ಮಾಡಾಕ್ತಾರೆ. ಯಾಕಂದ್ರೆ ವಿಐಪಿಗಳಿಗೆ ಒಂದು ನ್ಯಾಯ ಮತ್ತೆ ಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನೋದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಬೇರೆ ಕೈದಿ ಸಜಾಬಂದಿ ಕೈದಿಗಳಾಗಿರ್ಬೋದು ಅಥವಾ ವಿಚಾರಣಾ ದಿನ ಕೈದಿಗಳಾಗಿರ್ಬೋದು, ಅವರನ್ನ ಕುಟುಂಬಸ್ಥರು ಭೇಟಿ ಮಾಡೋಕೆ ಬಂದಂದ್ರೆ 101 ರೂಲ್ಸ್ ಇರುತ್ತೆ ಅಲ್ಲಿ. ಯಾಕಂದ್ರೆ 2 ಹಂತದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಇರುವಂತದ್ದು, ರಸ್ತೆಯಿಂದ ಮೇನ್ ರೋಡ್ ಇಂದ ಹಿಡಿದು ಪರಪ್ನಗರದವರೆಗೂ ಅಲ್ಲಿ 2 ಹಂತದಲ್ಲಿ ಬ್ಯಾರಿಕೇಡ್ ಅನ್ನ ದಾಟಿ ಬರಬೇಕು. ಮತ್ತೆ ಅಲ್ಲಿ ಬಂದು ಅಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಯಾರನ್ನ ಭೇಟಿ ಮಾಡ್ತೀವಿ ಏನು ಅಂತ ಹೇಳಿ ಎಲ್ಲ ಕೂಡ ಎಂಟ್ರಿಯನ್ನ ಮಾಡ್ಕೊಳ್ಬೇಕು. ಮತ್ತೆ ಪ್ರೈವೇಟ್ ವೆಹಿಕಲ್ಗೆ ಯಾವುದೇ ರೀತಿ ಒಳಗಡೆ ವೆಹಿಕಲ್ಗೆ ಅಲೋ ಇಲ್ಲ. ಆದ್ರೆ ಅಲ್ಲಿ ಎಲ್ಲ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿ ಅಲ್ಲಿ ಸಹಿಯನ್ನ ಮಾಡಿ ಅನಂತರ ಅಲ್ಲಿ ಭದ್ರತಾ ಸಿಬ್ಬಂದಿ ಒಳಗಡೆ ಕಾರಾಗೃಹ ಇಲಾಖೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಈ ತರ ಒಬ್ರು ಭೇಟಿ ಮಾಡಕ್ಕೆ ಬಂದಿದ್ದಾರೆ ಅಂತೇಳಿ. ಈ ತರ ಎಲ್ಲಾ ಕೂಡ ರೂಲ್ಸ್ ಇದ್ರೂ ಸಹ ಆದ್ರೆ ಇಲ್ಲಿ ದರ್ಶನ್ ಅವ್ರ ಫ್ಯಾಮಿಲಿಗೆ ಮತ್ತೊಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ಜೈಲಿನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ಅನ್ನೋದು ಪ್ರಶ್ನೆ ಸಹಜವಾಗಿ ಮೂಡುವಂತದ್ದು. ಕಾರಣ ಏನಂದ್ರೆ, ಈಗ ಸುಮಾರು 10 ದಿನಗಳ ಬಳಿಕ ನಟ ದರ್ಶನ್ ಅವರ ಪೋಷಕರಾಗಿರ್ಬೋದು, ಅವರ ಇಡೀ ಕುಟುಂಬ ಇವತ್ತು ಅವರ ಭೇಟಿಗೆ ಹೋಗಿದೆ. ಅವರ ಭೇಟಿ ಮಾಡುವಂತ ವಿಚಾರ ಏನಿದೆ ಅದು ಯಾವುದೇ ರೀತಿ ಈಗ ಪ್ರಶ್ನೆ ಅಲ್ಲ. ಆದ್ರೆ ಭೇಟಿ ಮಾಡೋಕೆ ಕರ್ಕೊಂಡು ಹೋಗಂತ ಸಿಬ್ಬಂದಿ ಅವರೇ ಡ್ರೈವ್ ಒಬ್ಬ ಪೊಲೀಸ್ ಸಿಬ್ಬಂದಿ ಅವರನ್ನೇ ಕರ್ಕೊಂಡು ಕಾರಲ್ಲಿ ಡ್ರೈವ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಅವರನ್ನ ಒಳಗಡೆ ಬಿಟ್ಟು ಮತ್ತೆ ಇಲ್ಲಿ ಬರುವಂತ ವಿಚಾರ ಏನಿದೆ ಇದು ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೆ ಬಂದಿಖಾನೆ ಇಲಾಖೆ ಸಾಮಾನ್ಯರಿಗೆ ಒಂದು ನ್ಯಾಯ ಮತ್ತೆ ಒಳಗಡೆ ಇರುವಂತಹ ವಿಐಪಿಗಳಿಗೆ ಬೇರೆ ಒಂದು ನ್ಯಾಯ, ಈ ತರ ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ಯಾ? ರಾಜಾತಿಥ್ಯ ಏನಾದ್ರೂ ದರ್ಶನ್ ಅವರಿಗೆ ಅಲ್ಲಿ ಕೊಡ್ಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಆದ್ರೆ ಹಿಂದೆ ರೇವಣ್ಣ ಅವರು ಇದ್ದಂತಹ ಸಂದರ್ಭ ಅಂದ್ರೆ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಹ ಶಾಸಕರೆಲ್ಲರೂ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಹತ್ರ ಹೋಗಿ ಅವ್ರ ಕಾರ್ಗಳನ್ನ ನಿಲ್ಲಿಸಿ ಅಲ್ಲಿಂದ ಅವರು ಒಳಗಡೆ ಹೋಗಿದ್ದಂತ ವಿಚಾರ ಆಗಿರ್ಬೋದು. ಇತ್ತೀಚೆಗೆ ಏನವರು ರಕ್ಷಿತಾ ಪ್ರೇಮ್ ಬಂದಂತ ಸಂದರ್ಭದಲ್ಲೂ ಸಹ ಅವ್ರು ಅಲ್ಲಿ ನಿಲ್ಲಿಸಿ ಅಂದ್ರೆ ಕಾರಲ್ಲಿ ಒಳಗಡೆ ಹೋದ್ರು ಸಹ ಅವ್ರು ಬಂದಲ್ಲಿ ಎಲ್ಲ ಕೂಡ ಆ ಉಲ್ಲೇಖವನ್ನ ಮಾಡಲಾಗಿತ್ತು ಅಲ್ಲಿ ಲೆಡ್ಜರ್ ಬುಕ್ ಅಲ್ಲಿ. ಆದ್ರೆ ಹಿಂದೆ ನಾವು ಬೇರೆ ಬೇರೆ ಕೇಸ್ಗಳಲ್ಲೂ ಸಹ ಸಾಮಾನ್ಯ ಕೈದಿಗಳಿದ್ದ ಸಂದರ್ಭದಲ್ಲಿ ಸಾಕಷ್ಟು ಮಂದಿಯಾಗಿ ಬಂದು ಅಲ್ಲಿ ಎಲ್ಲ ಕೂಡ ಸರ್ ಒಳಗಡೆ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇವತ್ತು
ನಡೆದಿರುವಂತಹ ಒಂದು ಬೆಳವಣಿಗೆ ಏನಿದೆ ಇದು ಕಾರಾಗೃಹ ಇಲಾಖೆ ಅಧಿಕಾರಿಗಳ ನಡವಳಿಕೆ ಮತ್ತೆ ಅವರು ಮಾಡ್ಕೊಳ್ತಾ ಇರುವಂತಹ ಒಂದು ವಿಚಾರಗಳೇನಿದೆ ಮೊದಲು ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದು ಮತ್ತೆ ಈಗ ಅಲ್ಲಿನ ರೂಲ್ಸ್ ಅನ್ನ ಮತ್ತೆ ಅಲ್ಲಿನ ನಿಯಮಗಳನ್ನ ಎಲ್ಲ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಕೊಡ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಜೈಲಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಕೇವಲ 45 ನಿಮಿಷಗಳ 6 ಮಂದಿಗೆ ಅವಕಾಶ, ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿಗೆ ಭೇಟಿಗನ್ನ ಕೊಡ್ತಾರೆ ಬೆಳಗ್ಗೆ 10 ರಿಂದ ಸಂಜೆ 6 ಕೂಡ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಪ್ರೈವೇಟ್ ವೆಹಿಕಲ್ ಒಳಗಡೆ ಬಿಡೋದಲ್ಲದೆ ಅವರಿಗೆ ಪ್ರೈವೇಟ್ ಅಂದ್ರೆ ಸಿಬ್ಬಂದಿಗಳೇ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಕಡೆ ಬಿಟ್ಟು ಅಲ್ಲೆಲ್ಲ ಮತ್ತೆ ಕರ್ಕೊಂಡ್ಬಂದು ಬಿಡುವಂತದ್ದು ಮತ್ತೆ ಈ ಒಂದು ರೂಲ್ಸ್ ಗಳನ್ನ ಏನು ಫಾಲೋ ಮಾಡ್ತಾ ಇದ್ದಾರೆ ಇದು ಯಾರಿಗೆ ಅವ್ರಿಗೆ ಮಾಡ್ತಾ ಇರೋದು, ಯಾರಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಮತ್ತೆ ಯಾರಿಗೆ ರೂಲ್ಸ್ ಅನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಮತ್ತೆ ಅಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ಒಂದು ಕೆಲಸಗಳೇನಿದೆ, ಅವರ ಕಾರ್ಯ ಒಂದು ಚಟುವಟಿಕೆಗಳೇನಿದೆ ಇವೆಲ್ಲವೂ ಕೂಡ ಅನುಮಾನ ಮೂಡ್ತಾ ಇರುವಂತದ್ದು. ನವಿತಾ ಜೈನ್. ನಿಜ ಗಂಗಾಧರ್, ನೀವು ಹೇಳಿದ ಹಾಗೆ ಇಂತಹ ಪ್ರಶ್ನೆಗಳು ನೂರಾರು ಬಾರಿ ಈಗ ಕೇಳ್ಕೊಳ್ಬೇಕಾಗತ್ತೆ. ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ, ಭದ್ರತೆನ ಅಥವಾ ಬೇರೆ ಏನು ವಿಚಾರಕ್ಕೆ, ಯಾವ ಕಾರಣಕ್ಕಾಗಿ ಖಾಸಗಿ ವಾಹನವನ್ನ ಯಾವುದೇ ರೀತಿಯಾದಂತಹ ಒಂದು ಎಂಟ್ರಿ ಕೂಡ ಮಾಡಿಸ್ಕೊಳ್ಳೋದೇ ಬಿಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಗಾಗಲೇ ಅವರ ತಾಯಿ ಕೂಡ ಬಂದಿದ್ದಾರೆ, ಮೀನಾ ತುಗುದೀಪ ಅವರು. ಈ ಸಂದರ್ಭದಲ್ಲಿ ಯಾಕಂದ್ರೆ 10 ದಿನಗಳ ಬಳಿಕ ಅವರು ಬಂದಿರುವಂಥದ್ದು. ಅವರನ್ನ ಮೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ಸಿಕ್ತು, ಏನ್ ಹೇಳಿದ್ರು, ಏನಾದ್ರೂ ಮಾತನಾಡೋದಕ್ಕೆ ಅವಕಾಶ ಸಿಕ್ತಾ, ಮಾಧ್ಯಮಗಳ ಹತ್ರ ಮಾತನಾಡಿದ್ರ ಅವರು ಹೇಗೆ? ಎಸ್ ನವಿತಾ ದೈನ್, ಅಂದ್ರೆ ಖಂಡಿತವಾಗಿಯೂ ಯಾವುದೇ ವಿಚಾರಣಾ ದಿನಾಂಕ ಭೇಟಿಗೆ ಹೋದ ಸಂದರ್ಭದಲ್ಲಿ 45 ನಿಮಿಷಗಳ ಕಾಲ ಅವರಿಗೆ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ. ಈಗ ಅವರ ಕುಟುಂಬಸ್ಥರಿಗೂ ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಸುಮಾರು 10 ದಿನಗಳ ಬಳಿಕ ಇದುವರೆಗೂ ಕೂಡ ಅವರ ತಾಯಿ ಆಗಿರ್ಬೋದು ಮತ್ತು ಅವರ ಸಹೋದರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆದ್ರೆ ಒಂದು ಬಾರಿ ಮಾತ್ರ ಅವರ ಪತ್ನಿ ಮತ್ತೆ ಮಗ ಮಾತ್ರ ಅಲ್ಲಿ ಹೋಗಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ತುಂಬಾ ಈ ಪ್ರಕರಣದಿಂದ ಮಾನಸಿಕವಾಗಿ ಕುಗ್ಗಿದಂತಲ್ಲೇ ಮಗನ ಮತ್ತೆ ಪತ್ನಿಯನ್ನ ನೋಡಿ ಅಳಲನ್ನು ತೊಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇತ್ತು. ಈಗ ತಾಯಿ ಹೋಗಿರುವಂತದ್ದು ಮತ್ತೆ ಈ ಒಂದು ಹಿಂದೆ ಬೇರೆ ಕೇಸಲ್ಲಿ ಕೂಡ ಅಂದ್ರೆ ಪತ್ನಿ ಮೇಲೆ ಹಲ್ಲೆ ಮಾಡಿದಂತ ಕೇಸಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಅದಾದ ಬಳಿಕ ಈಗ ಮತ್ತೆ ಕೊಲೆ ಕೇಸಲ್ಲಿ ಒಳಗಡೆ ಹೋಗಿರುವಂತದ್ದು. ತಾಯಿ ಸಹಜವಾಗಿ ಮಗ ಜೈಲಲ್ಲಿ ಇರುವಂತದ್ದು ಎಂತವರಿಗೂ ಕೂಡ ನೋವನ್ನ ಕೊಡುವಂತ ವಿಚಾರ. ಆದ್ರೆ ಮಗ ಮತ್ತೆ ತಾಯಿಯ ನಡುವಿನ ಒಂದು ವಿಚಾರ ಏನಿದೆ, ಅಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಇಬ್ರು ಕೂಡ ಕಣ್ಣೀರನ್ನ ಹಾಕಿರ್ತಾರೆ, ಆ ನೋವನ್ನ ತೋಡ್ಕೊಂಡಿರ್ತಾರೆ. ಅಲ್ಲೂ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೆ ಹೊರಗಡೆ ಬರಬೇಕು ಅಂತ ಧೈರ್ಯವನ್ನ ಸಾಂತ್ವನ ಹೇಳುವಂತ ಕೆಲಸವನ್ನ ಅವರ ತಾಯಿ ಮಗನಿಗೆ ಹೇಳುವಂತದ್ದು, ಮಗ ತಾಯಿಗೆ ಹೇಳುವಂತದ್ದು ಸಹಜವಾಗಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಇನ್ನೂ ಕೂಡ ಅವರು ಹೊರಗಡೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಾ ಇರುವಂತದ್ದು. ಮೀನಾ ತುಗುದೀಪ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರೇ ಒಳಗಡೆ ಹೋಗಿದ್ದಾರೆ, ಅವ್ರು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅಂತ. ಆದ್ರೆ ಈಗ ಒಳಗಡೆ ಹೋದಂತರು ಹೊರಗಡೆ ಸೀದಾ ನೇರವಾಗಿ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರ ಅಥವಾ ಬಂದಂತ ವಾಹನದಲ್ಲೇ ನೇರವಾಗಿ ಅವರು ಹೊರಡ್ತವರು ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಡ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ನವಿತಾ ಜೈನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.